ಬೇಲೂರು ತಾಲೂಕಿನ ಮಲೆನಾಡು ಭಾಗಕ್ಕೆ ಹೆಚ್ಚಿನ ಅನುದಾನವನ್ನು ನೀಡುವ ಮೂಲಕ ಮಲೆನಾಡನ್ನು ಅಭಿವೃದ್ಧಿಪಡಿಸಲು ನಾನು ಬದ್ಧನಾಗಿರುವೆ ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಅವರು ತಾಲೂಕಿನ ಸಿದ್ದರಹಳ್ಳಿ ಗ್ರಾಮದ ಕಾವೇರಿ ನಿಗಮದಿಂದ ನೀಡಿದ 1 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಮತ್ತು ಚರಂಡಿ ಡಾಂಬರೀಕರಣದ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಿ ಬಳಿಕ ಮಾತನಾಡಿದ ಅವರು, ಬೇಲೂರು ತಾಲೂಕಿನ ಮಲೆನಾಡು ಭಾಗಕ್ಕೆ ಹಿಂದಿನಿಂದಲೂ ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ ನಡೆಯುತ್ತಿರುವುದು ಶೋಚನೀಯ. ಇದನ್ನು ನಾನು ಮನಗೊಂಡು ಶಾಸಕನಾದ ಬಳಿಕದಿಂದಲೂ ಕೂಡ ಮಲೆನಾಡಿನ ಹಳ್ಳಿಗಳಿಗೆ ಖುದ್ದು ಭೇಟಿ ನೀಡಿ ಇಲ್ಲಿನ ಸ್ಥಿತಿಗತಿಗಳು, ಕಾಮಗಾರಿಗಳು ಮತ್ತು ಇನ್ನಿತರ ಸಮಸ್ಯೆಗಳ ಬಗ್ಗೆ ಪಟ್ಟಿ ಮಾಡಿಕೊಂಡು ಸರ್ಕಾರಕ್ಕೆ ಈಗಾಗಲೇ ಕೋಟ್ಯಾಂತರ ರೂಪಾಯಿಗಳಲ್ಲಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸದ್ಯಕ್ಕೆ 13 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಅನುದಾನ ಬಿಡುಗಡೆಯಾಗಿದ್ದು ಶೀಘ್ರದಲ್ಲೇ ಶಂಕುಸ್ಥಾಪನೆ ನಡೆಸುವ ಬಗ್ಗೆ ತಿಳಿಸಿದ ಅವರು, ಸದ್ಯ ಕಾವೇರಿ ನಿಗಮದಿಂದ 1 ಕೋಟಿ ರೂಪಾಯಿ ಕಾಮಗಾರಿಯಲ್ಲಿ ಸಿಮೆಂಟ್ ಚರಂಡಿ ಹಾಗೂ ಡಾಂಬರೀಕರಣದ ರಸ್ತೆ ನಡೆಸಲು ಎಂದು ಶಂಕುಸ್ಥಾಪನೆ ನಡೆಸಲಾಗಿದೆ ಎಂದ ಅವರು, ಗುಣಮಟ್ಟದ ಕಾಮಗಾರಿಗೆ ಒತ್ತು ನೀಡುವುದು ನಮ್ಮ ಪ್ರಥಮ ಆದ್ಯತೆಯಾಗಿದೆ ಎಂದ ಅವರು, ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ 200 ಕೋಟಿಗೂ ಹೆಚ್ಚಿನ ಅನುದಾನದಲ್ಲಿ ಈಗಾಗಲೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ. ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಅಲ್ಲದೆ 106 ಕೋಟಿ ಕಾಮಗಾರಿಗೆ ಅನುದಾನ ತರಲು ಸರ್ಕಾರಕ್ಕೆ ಮನವಿ ಮಾಡಿರುವೆ ಎಂದರು. ನಮಸ್ಕರಿಸುತ್ತಾ, ಸಿದ್ದರಹಳ್ಳಿ ಗ್ರಾಮದಲ್ಲಿ ಇವತ್ತು ಕಾವೇರಿ ನೀರಾವರಿ ನಿಗಮದ ವತಿಯಿಂದ 1 ಕೋಟಿ ರೂಪಾಯಿ ಅನುದಾನವನ್ನು ವಿಶೇಷವಾಗಿ ಅನೇಕ ಭಕ್ತರುಗಳು ಇಲ್ಲಿ ಬರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಆಪ್ತರಾದಂಥ ಶ್ರೀಧರ್ ಅವರು ಈ ಭಾಗದಲ್ಲಿದ್ದಾರೆ. ಅವರು ಸಹ ಸಹಕಾರವನ್ನು ಮಾಡಿ ಇವತ್ತು ನಮ್ಮ ವಿಕ್ಕಿ ಅವರು, ನಮ್ಮ ಶಶಿ ಅವರು, ನಮ್ಮ ಅಧಿಕಾರಿಗಳು ಎಲ್ಲರೂ ಸಹ ಇದಕ್ಕೆ ನೆರವನ್ನು ಕೊಟ್ಟು ಇವತ್ತು 1 ಕೋಟಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಇದ್ರ ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಸಿದ್ದರಹಳ್ಳಿ ಅಂತಕ್ಕಂಥದ್ದು ಬನಶಂಕರಿ ದೇವಸ್ಥಾನನ ನಾವು ಬೆಂಗಳೂರಲ್ಲಿ ನೋಡಿದ್ದೀವಿ. ಇಲ್ಲೂ ಸಹ 9 ದಿವಸಗಳ ನವಗ್ರಹ ಸಂದರ್ಭದಲ್ಲಿ ಉತ್ತಮವಾದಂಥ ಒಂದು ಪೂಜೆ ಪುರಸ್ಕಾರ ಆಗುತ್ತೆ. ಅನೇಕ ಭಕ್ತರುಗಳು ಇಲ್ಲಿ ಬರ್ತಕ್ಕಂಥದ್ದಿದೆ. ಹಾಗಾಗಿ ಈ ಭಾಗದಲ್ಲಿ ಚರಂಡಿ ಮತ್ತು ರಸ್ತೆಯನ್ನು ನಾವು ಇವತ್ತು ಗುದ್ದಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಸಾರ್ವಜನಿಕರ ಹಿತದೃಷ್ಟಿಯಿಂದ. ನಿಗಮದ್ದು 1 ಕೋಟಿ ಇದು ಕಾಂಕ್ರೀಟ್ ಡ್ರೈನು, ಕಾಂಕ್ರೀಟ್ ರೋಡು 1.8 ಕಿಲೋಮೀಟರ್ಸ್ ರಸ್ತೆ ಮಾಡ್ತಾರೆ. ನಮ್ಮವರೆಲ್ಲ ಇಡೀ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ವ್ಯಾಪ್ತಿಗೆ ಹೋದರೂ ಮೊನ್ನೆ ತಾವೇ ಒಂದು ಪ್ರಶ್ನೆ ಮಾಡಿದ್ರಿ, ಯಾವುದೋ ಒಂದು ಇದಾಗಿತ್ತು ಸ್ಟೇಡಿಯಮಲ್ಲಿ ಅಂತಕ್ಕಂಥದ್ದು. ಸಂಬಂಧಪಟ್ಟಂಥವ್ರನ್ನ ಈ ಭಾಗಕ್ಕೆ ಮತ್ತೆ ನಾವು ಇದರಿಂದ 3 ಕೋಟಿ ರೂಪಾಯಿ ಇದೊಂದು ಕಾಮಗಾರಿಯನ್ನು ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದು ಬಿಡಿತ್ತು. ಮತ್ತು ಅದರ ಜೊತೆಯಲ್ಲಿ 10 ಕೋಟಿ ರೂಪಾಯಿ PRDನಲ್ಲಿ ತಗೊಂತಕ್ಕಂಥದ್ದು. ಈಗ ಏನು ತೊಳಲು ನಮ್ಮ ಕುಶಾವರ ರಸ್ತೆಯಿಂದ ತೊಳಲು AT ರಸ್ತೆ ಇದೆ, ಅದಕ್ಕೂ ಸಹ 1 ಕೋಟಿ ರೂಪಾಯಿನ ಈಗ ಹಾಕಿದ್ದೀವಿ. ಅದನ್ನು ಸಹ ಮುಂದಿನ ವಾರದಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಈ ಭಾಗಕ್ಕೆ ಅತಿ ಹೆಚ್ಚು ಮಲೆನಾಡು ಭಾಗಕ್ಕೆ ರಸ್ತೆಯಲ್ಲಿ ತುಂಬ ಹಿಂದೆ ಎಲ್ಲ ತಾರತಮ್ಯ ಆಗಿದೆ. ಅದನ್ನು ಸರಿಪಡಿಸಲಿಕ್ಕೋಸ್ಕರ ಅತಿ ಹೆಚ್ಚು ಮಲೆನಾಡು ಭಾಗಕ್ಕೆ ರಸ್ತೆಗಳ ಅಭಿವೃದ್ಧಿ ಇಲ್ಲಿ ಕೇಳ್ತಕ್ಕಂಥದ್ದು. ಜನಸಾಮಾನ್ಯರು ಅಷ್ಟೇ ರಸ್ತೆಗಳಿಗೆ ಅತಿ ಹೆಚ್ಚು ಆದ್ಯತೆಯನ್ನು ಕೇಳ್ತಾರೆ. ಆಮೇಲೆ PMGSY ಈ ಭಾಗಕ್ಕೆ PMGSY ರಸ್ತೆಗಳನ್ನು ಸಹ ಹಾಕಿದ್ದೀವಿ.